ಮಳೆಯ ನಿಮಿತ್ತ ನೀಡಿದ ರಜೆಯಲ್ಲಿ ನಾವು ಚೆನ್ನಾಗಿ ಓದಿದ್ದೇವೆ ಅಂತಾರೆ ನಮ್ಮ ದಾಂಡೇಲಿಯ ಮಕ್ಕಳು. ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮೊನ್ನೆ ಸೋಮವಾರದಿಂದ ಇಂದು ಶನಿವಾರದವರೆಗೆ ಶಾಲೆ ಮತ್ತು ಕಾಲೇಜುಗಳಿಗೆ ಸತತ ರಜೆಯನ್ನು ನೀಡಲಾಗಿತ್ತು. ಶಾಲೆಗೆ ರಜೆ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಸಂಭ್ರಮವೋ ಸಂಭ್ರಮ. ಆಟ ಆಡಲಿಕ್ಕೆ ಮೈದಾನಕ್ಕೆ ಹೋಗಬೇಕೆಂದರೆ ಮೈದಾನದಲ್ಲಿ ತುಂಬಿ ನಿಂತ ನೀರು, ಇನ್ನೊಂದು ಕಡೆ ಡೆಂಗು ಬಗ್ಗೆ ಭಯ. ಇನ್ನೇನು ಮಾಡೋದು? ಅದೂ ಇಲ್ಲ ಇದೂ ಇಲ್ಲ ಅಂದಮೇಲೆ ಪುಸ್ತಕ ತೆಗಿಲೇಬೇಕಲ್ಲ. ಹಾಗಂತ ಅಲ್ಲ, ನಮ್ಮ ದಾಂಡೇಲಿಯ ಮಕ್ಕಳು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ದಾರೆ. ಈ ಶೈಕ್ಷಣಿಕ ವರ್ಷದ ಮೊಟ್ಟ ಮೊದಲ ಪರೀಕ್ಷೆ ಸದ್ಯದಲ್ಲೇ ಇದ್ದು ಆ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಂದು ನಮ್ಮ ದಾಂಡೇಲಿಯ ಕೆಲ ಮಕ್ಕಳು ಗ್ರೂಪ್ ಸ್ಟಡಿ ಮಾಡುತ್ತಲೇ ದಾಂಡೇಲಿ ನ್ಯೂಸ್ 9 ಜೊತೆ ಮಳೆಯ ರಜೆಯಲ್ಲಿ ಏನು ಮಾಡಿದ್ದೇವೆ ಎನ್ನುವುದನ್ನು ವಿವರಿಸಿದ್ದು ಹೀಗೆ. ಮೊನ್ನೆ ಸೋಮವಾರದಿಂದ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ನೀವೆಲ್ಲ ಈ ರಜೆಯನ್ನು ಸಂಭ್ರಮಿಸಿದ್ದೀರಿ. ಆಟ ಆಡಿದ್ದು ಜಾಸ್ತಿಯಾ ಓದಿದ್ದು ಜಾಸ್ತಿಯಾ ರಜೆಯಲ್ಲಿ? ಏನು ಓದಿದ್ರಿ? ನಿಂದು ಹೆಸರೇನು? ನಿಂದು ಹಾಂ. ಆದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ನೀವು ಜಾಸ್ತಿ ಮೈದಾನದಲ್ಲಿ ಆಡ್ತಾ ಇದ್ದೀರಿ ಅನ್ನೋ ಮಾಹಿತಿ ಬಂತು. ಮೈದಾನದಲ್ಲಿ ನೀರು ಇದ್ದದಕ್ಕೆ ನೀವು ಆಟ ಆಡ್ಲಿಕ್ಕೆ ಹೋಗಿಲ್ಲ. ಒಂದು ವೇಳೆ ನೀರು ಇಲ್ಲದೆ ಇರ್ತಿದ್ರೆ ಆಟ ಆಡ್ಲಿಕ್ಕೆ ಹೋಗ್ತಿದ್ರಿ? ಹೌದಾ? ಡೆಂಗು ಬಗ್ಗೆ ಏನು ಹೇಳ್ತೀರಿ? ಅದೊಂದು ಸೊಳ್ಳೆ ಸರ್, ಅದು ಗಡ್ರಲ್ಲಿ ಹೋಗುತ್ತೆ ಸರ್. ಅದು ಅಂದ್ರೆ ವಿಷ ತಗೋದ ಸರ್, ಅದು ನಮ್ಮ ಬಾಡಿಗೆ ಇಂಜೆಕ್ಟ್ ಮಾಡೋ ಸರ್, ಅದು ನಮ್ಗೆ ಡೆಂಗ್ಯೂ ಆಗುತ್ತೆ ಸರ್. ಅನೀಶ್, ಮನೆಯಲ್ಲಿ ಮೊಬೈಲ್ ಜಾಸ್ತಿ ನೋಡಿದ್ದ ಓದಿದ್ದು ಜಾಸ್ತಿಯಾ? ಮೊಬೈಲ್ನು ನೋಡಿದ್ದಿ. ಕಾರ್ತಿಕ್, ಮೊಬೈಲ್ ಭಾಳ ನೋಡಿದ್ದೆ ಅನ್ನೋ ಮಾಹಿತಿ ಬಂತು. ನಿಮ್ಮ ತಂದೆಯವರು ಹೇಳಿದರು ಮಗ ಸ್ವಲ್ಪ ಮೊಬೈಲ್ ನೋಡ್ತಾನೆ ಅಂತೇಳಿ. ಹಾಂ. ಎಲ್ಲ ಪೇಟೆ ಎಲ್ಲ ಸುತ್ತಾಡಿದ್ಯಾ? ಇಲ್ಲಲ್ಲ. ನೀನು? ಹಾಂ. ಈಗ ಎಕ್ಸಾಮ್ಗೆಲ್ಲ ರೆಡಿ ಆದ್ರಿ?